ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ವ್ಲಾಗ್ಗೆ ಸ್ವಾಗತ. ನಾನು ಗಗನ್. ಇವತ್ತು ನಾವು ಬಂದಿದ್ವಿ ಓಲಾ ಫ್ಯಾಕ್ಟ್ರಿಗೆ. ಇಲ್ಲಿ ಸಂಕಲ್ಪ ಅಂತ ಇವೆಂಟ್ ನಡೀತಿದೆ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಸಂಕಲ್ಪ ಇವೆಂಟ್ ನಡೀತಿರೋ ಜಾಗ ಇದೆ, ಬನ್ನಿ ನೋಡೋಣ ಒಳಗಡೆ ಹೆಂಗಿದೆ ಅಂತ. ಮೊದಲನೇದಾಗಿ ಕಾಣೋದು ಓಲಾ ಮಿನಿಯೇಚರ್ ಮಾಡೆಲ್ಸ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಡಿಸೈನ್ಸ್ ಇದೆ, ನೋಡ್ಬೋದು ನೀವು. Right, so this as you heard in the video, the width of a human hair, 1/20th of that is the level of accuracy with which the cell has to be made. One of the most complex processes. Now, you saw that the battery pack is made with this 46 MB cell, and the scooter and all our products will be eventually made with our own cell, but that's not all. Did you get that? Do you want this? ಓಲಾ ಅವರು ಬರೀ ಸಂಕಲ್ಪ ಇವೆಂಟ್ ಮಾಡೋದಲ್ಲ ಅಷ್ಟೇ ಅಲ್ದಿದೆ, ಆಮೇಲೆ ಇಲ್ಲಿ ಸ್ಟಾಲ್ಸ್ ಕೂಡ ಹಾಕಿದ್ದಾರೆ, ಮತ್ತೆ ಸೆವೆರಲ್ ಗೇಮ್ಸ್ ಕೂಡ ಇಟ್ಟಿದ್ದಾರೆ. ಬನ್ನಿ ನೋಡೋಣ ಏನೇ ತಗೊಂಡು ಏನೇ ತಿಂದ್ರು ಎಲ್ಲ ಇಲ್ಲಿ ಫ್ರೀ ಆಫ್ ಕಾಸ್ಟ್ ಅಲ್ಲೇ ತಗೊಬಹುದು. ಸೊ ಯಾವ್ದಕ್ಕೂ ಏನು ಚಾರ್ಜ್ ಮಾಡಲ್ಲ. ಬನ್ನಿ ಏನೇನು ಸ್ಟಾಲ್ ಇಟ್ಟಿದ್ದಾರೆ, ಆಮೇಲೆ ಯಾವ ತರ ಗೇಮ್ಸ್ ಆಕ್ಟಿವಿಟೀಸ್ ಇದೆ, ಬನ್ನಿ ನೋಡೋಣ. ಅಲ್ಲಿ ನೋಡಿ ವೆಜ್ ಕತಿ ರೋಲ್ ಇದೆ, ಆಮೇಲೆ ಪಕ್ಕದಲ್ಲೇ ಗೋಬಿ ಮಂಚೂರಿ ಇದೆ. ಇಲ್ಲಿ ಚೋಲೆ ಭಟೂರೆ ಸ್ಟಾಲ್ ಇದೆ, ಆಮೇಲೆ ಮದ್ದೂರೋಡ ಶಾವಿಗೆ ಬಾತ್ ಸ್ಟಾಲ್ ಇದೆ, ಆಮೇಲೆ ಮಟನ್ ಪುಡಿ ಇಡ್ಲಿ ಸ್ಟಾಲ್ ಇದೆ. ಸೊ ಈ ಕಡೆ ಗೇಮ್ ಆಕ್ಟಿವಿಟೀಸ್ ಕಡೆ ನೋಡೋಣ ಬನ್ನಿ. ಇದೇನೋ ಮೇಜ್ ರನ್ನರ್ ಅಂತ ಒಂದು ಮಾಡಿದ್ದಾರೆ. ಒಂದು ಬಾಲ್ ಕೊಡ್ತಾರೆ, ಆ ಬಾಲ್ನ ಕರೆಕ್ಟಾಗಿ ಬೀಳಿಸ್ಬೇಕು. ಇದೊಂದು ಗೇಮ್. ಡಿಜಿಟಲ್ ಹೈ ಸ್ಕೋರ್ ಅಂತ ಮಾಡಿದ್ದಾರೆ, ಹೈ ಸ್ಟೇಕರ್ ಅಂತ. ಸೊ ನೋಡಿ ಈ ತರ ಹೋಗುತ್ತೆ. ಇಲ್ಲೊಂದು ಗೋಲಿ ಸ್ಟಾಲ್ ಕೂಡ ಇಟ್ಟಿದ್ದಾರೆ, ಸೊ ನೋಡ್ಬೋದು. ಸೊ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು, ಓಲಾ ಬ್ಯಾಟ್ರಿ ಸೆಲ್ಸ್ ಇಟ್ಟಿದ್ದಾರೆ. ಸೊ ಇದು ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋ ಇವಿ ಬ್ಯಾಟ್ರಿ ಸೆಲ್ಸ್. ಇದು ಇಲ್ಲಿ ನೋಡ್ಬೋದು, ಹೆಚ್ಚು ಕಮ್ಮಿ ಒಂದು 1000-2000 ಜನ ಮೇಲೆ ಸೇರಿದ್ದಾರೆ. ಇಲ್ಲಿ ಕಾಣುತ್ತೆ ನೋಡಿ, ಇದೇ ಓಲಾ ಫ್ಯೂಚರ್ ಫ್ಯಾಕ್ಟರಿ ಮೇನ್ ಗೇಟ್ ಇರೋದು. ಸೊ ಇಲ್ಲಿಂದ ಎಂಟ್ರಿ ಆಗ್ತಿದೆ ಹಂಗೇನೆ ನಿಮಗೆ ಸಂಕಲ್ಪ ಇವೆಂಟ್ ಆಯ್ತಲ್ಲ, ಸಂಕಲ್ಪ ಇವೆಂಟ್ ಆಗಿದೆ ಈ ಜಾಗ. ನೋಡ್ಬೋದು ಅದನ್ನ. ಅಂಡ್ ಓಲಾ ಫ್ಯೂಚರ್ ಫ್ಯಾಕ್ಟರಿ ಇರೋದು ಆ ಜಾಗ. ಓಲಾ ಫ್ಯೂಚರ್ ಫ್ಯಾಕ್ಟರಿ ಟೋಟಲ್ ಬಂದ್ಬಿಟ್ಟು ಅರೌಂಡ್ ಒಂದು 500 ಎಕರೆ ಇರ್ಬೋದು. 500 ಎಕರೆ ಜಾಗ, ತುಂಬಾ ದೊಡ್ಡ ಒಂದು ಫ್ಯಾಕ್ಟರಿ ಇದು, ಇವಿ ಫ್ಯಾಕ್ಟರಿ ಇಡೀ ಇಂಡಿಯಾದಲ್ಲೇ. ಸೊ ಅಲ್ಲಿ ಕಾಣುತ್ತೆ ನೋಡಿ, ಅದು ಓಲಾ ಫ್ಯೂಚರ್ ಫ್ಯಾಕ್ಟರಿ. ಇದೇ ಓಲಾ ಫ್ಯೂಚರ್ ಫ್ಯಾಕ್ಟರಿಯ ಮೇನ್ ಎಂಟ್ರೆನ್ಸ್. ಸೊ ಇದೇ ಮೇನ್ ಎಂಟ್ರೆನ್ಸ್ ಹೋಗೋ ದಾರಿ. ಬಟ್ ನಾವು ಹೋಗೋಣ ಅನ್ಕೊಂಡು ಒಳಗಡೆ, ಬಟ್ ಅಲ್ಲಿ ನೋಡಿ ಆ ಕಡೆ ಕ್ಯೂ ಎಷ್ಟಿದೆ ನೋಡಿ. ಸೊ ಅಲ್ಲಿ ಕ್ಯೂ ಇರೋ ಕಾರಣ ನಾವು ಒಳಗಡೆ ಹೋಗಕ್ ಆಗ್ತಾ ಇಲ್ಲ. ಸೊ ಫೈನಲಿ ಇವತ್ತು ನಾವು ಬಂದು ವಾಪಸ್ಸು ಕೋರಮಂಗ್ಲ ಓಲಾ ಕ್ಯಾಂಪಸ್ಗೆ ಬಂದು ಇಳಿದಿದ್ದೀವಿ. ಟಿ ಫೆಸಿಲಿಟಿ ಅವ್ರದ್ದು ಇತ್ತು, ಪಿಕಪ್ ಅಂಡ್ ಡ್ರಾಪ್ ಟಿ ಫೆಸಿಲಿಟಿ ಇತ್ತು. ಅರೌಂಡ್ 150 to 200 TTs ಮಾಡಿದ್ರು. 1000ದಿಂದ 2000 ಜನ ಸೇರಿದ್ರು. ಸೊ ಇವತ್ತಿನ ಬ್ಲಾಗ್ ಇಷ್ಟ ಅಂತ ಅನ್ಕೊಂತೀನಿ. ಅಂಡ್ ಇವರು ನಮ್ಮ ಕ್ಯಾಮ್ರಾಮನ್ ದಿಲೀಪ್ ಅಂತ. ಸೊ ಅವ್ರಿಗೆ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ದಿಲೀಪ್ ಜಿ ಅಂತ. ಎಲ್ಲರೂ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.